ಕೋಟೆ ಗ್ರಾಮಾಂತರ ಜಿಲ್ಲೆಯ 2026ರಿಂದ 2028 2 ವರ್ಷದ ಸಾಲಿನ ಸಂಘದ ಪದಾಧಿಕಾರಿಗಳ ಚುನಾವಣೆಗೆ ನಡೆದಂತ ಇಂದಿನ ಚುನಾವಣೆಯಲ್ಲಿ ಮಡಿಕೆ 75ಗೆ ನಂತರ ವಿಜೇತರಾದ ನಿರ್ದೇಶಕರಲ್ಲಿ ಅಂದರೆ KM ವೆಂಕಟೇಶ್ 227 ಮತಗಳನ್ನು ಪಡೆದು ಪಡೆದ SK ಪ್ರಕಾಶಮೂರ್ತಿ ಕೂಡ ಇನ್ನೂರ 13 ಮತಗಳನ್ನು ಪಡೆದು ಅವರು ಕೂಡ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು 2 ಮಹಿಳಾ ನಿರ್ದೇಶಕ ಸ್ಥಾನ ಐದನೇ ನಿರ್ದೇಶಕ ಸ್ಥಾನಕ್ಕೆ ಅಭಿಷೇಕ್ ನಿರ್ದೇಶಕ ಸ್ಥಾನದಲ್ಲಿ ಮೊದಲನೆಯದಾಗಿ 217 ಮತಗಳನ್ನು ಪಡೆದು ನಯನ BD 173 ಮತಗಳನ್ನು ಪಡೆದ ವಿದ್ಯಾ D ನಿರ್ದೇಶಕರಾಗಿ ಇನ್ನು ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ SM ಹನುಮಂತರಾವ್ 202 ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಆಯ್ತಾ. ಇನ್ನು ಪ್ರಧಾನ ಕಾರ್ಯದರ್ಶಿ 201 ಮತಗಳನ್ನು ಪಡೆದ R ರಾಜಪ್ಪ ಕಾರ್ಯದರ್ಶಿ 212 ಮತಗಳನ್ನು ಪಡೆದ ಆಯ್ಕೆಯಾಗಿರುತ್ತಾರೆ. ಇನ್ನು ಖಜಾಂಚಿ ಮಹಿಳಾ ಮೀಸಲು ಸ್ಥಾನಕ್ಕೆ HM ನಾಗಜ್ಯೋತಿ 187 ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ. ಇನ್ನು ಸಂಘದ ತಲೆ ಅಧ್ಯಕ್ಷ ಸ್ಥಾನಕ್ಕೆ 247 ಮತಗಳು ಎಲ್ಲ ಸ್ಮೈಲ್ ಮಾಡಿ ಸರ್, ಸ್ಮೈಲ್ ಮಾಡಿ, ಸೀರಿಯಸ್ ಆಗಿರ್ಬೇಡ್ರಿ, ಸ್ಮೈಲ್ ಮಾಡ್ರಿ. ಇರಿ ಸರ್ ಹಂಗೆ ಇರಿ ಸರ್. ನಮಸ್ಕಾರ. ಈ ದಿವಸ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೊಸಕೋಟೆ ವಕೀಲರ ಸಂಘ 2026-28ನೇ ಸಾಲಿಗೆ ಚುನಾವಣೆ ನಡೆದಿದ್ದು, ಆ ಚುನಾವಣೆಯಲ್ಲಿ ನಮ್ಮ ತಂಡ ಎಲ್ಲ ಸದಸ್ಯರು ಅತ್ಯಧಿಕ ಮತಗಳಿಂದ ಜಯಶೀಲರಾಗಿದ್ದಾರೆ. ಅವರನ್ನು ಗೆಲ್ಲಿಸ್ತಕ್ಕಂಥ ನಮ್ಮ ಎಲ್ಲ ಹೊಸಕೋಟೆಯ ಹಿರಿಯ ಎಲ್ಲ ವಕೀಲ ಮಿತ್ರರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಏನು ನಮ್ಮ ತಂಡ ಅಧ್ಯಕ್ಷ ಸ್ಥಾನ, ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಖಜಾಂಚಿ, ನಿರ್ದೇಶಕರುಗಳು 7 ಜನ, ಇಷ್ಟು ನಮ್ಮ ಸಿಂಡಿಕೇಟ್ ಏನು ಗೆದ್ದಿದೆ, ಇಷ್ಟು ಸಿಂಡಿಕೇಟ್ ನಮ್ದು ಏನು ಗೆದ್ದಿದೆ, ಈ ಗೆಲುವು ನಮ್ಮ ಗೆಲುವಲ್ಲ, ಇಡೀ ನಮ್ಮ ವಕೀಲ ಸಮೂಹದ ಹೊಸಕೋಟೆ ವಕೀಲರ ಗೆಲುವು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.
ತಮ್ಮಲ್ಲಿ ನೂತನ ಅಧ್ಯಕ್ಷರು ಸವಾಲಿದೆ ಕೋರ್ಟ್ಗೆ ಜಾಗ ಅಂತ. ಈ ಗೆಲುವಿಗೆ ಶ್ರಮಿಸ್ತಕ್ಕಂಥ ನಮ್ಮ ಎಲ್ಲ ವಕೀಲ ಮಿತ್ರರು, ಹಿರಿಯ ವಕೀಲರಾದಂಥ ನಮ್ಮ ಹರೀಂದ್ರ ಸರ್ ಇರ್ಬೋದು, ಮಾಜಿ ಅಧ್ಯಕ್ಷರಾದಂಥ ನಮ್ಮ ರಮೇಶ್ ಅವರು ಇರ್ಬೋದು, ನಮ್ಮ ಕೆವಿ ಮಾಜಿ ಅಧ್ಯಕ್ಷರಾದಂಥ ಕೆವಿ ಸುಬ್ರಹ್ಮಣ್ಯ ಸರ್ ಇರ್ಬೋದು, ನಮ್ಮ ಕದಿರಪ್ಪ ನಾಯಕ್ ಅವರು ಇರ್ಬೋದು, ನಮ್ಮ ನಾಗರಾಜ್ ಸರ್ ಇರ್ಬೋದು, ನಮ್ಮ ಆನಂದ್ ಅವರು ಇರ್ಬೋದು, ಹರೀಶ್ ಅವರು ಇರ್ಬೋದು, ದೊಡ್ಡೇಗೌಡರು ಇರ್ಬೋದು, ಭಾಸ್ಕರ್ ರೆಡ್ಡಿ ಅವರು ಇರ್ಬೋದು, ಮಹೇಶ್, ಗಣೇಶ್, ಇನ್ನು ಪ್ರಕಾಶ್, ಇನ್ನು 10 ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ಸುಮಾರು ನಮ್ಮ ಕೆ ನಾಗರಾಜು, ನಮ್ಮ ಜಯಶ್ರೀ ಮೇಡಮ್, ನಾನು ಯಾರಾದ್ರೂ ಹೆಸರುಗಳು ಹೇಳಿಲ್ಲ ಅಂದ್ರೆ ಶ್ರೀಲಕ್ಷ್ಮಿ ಮೇಡಮ್ ಅವ್ರು ಇರ್ಬೋದು, ಎಲ್ಲ ಪುಷ್ಪಲತಾ ಮೇಡಮ್ ಅವ್ರು ಇರ್ಬೋದು, ಎಲ್ಲ ವಕೀಲ ಮಿತ್ರರು ಇವತ್ತು ಹಗಲು ರಾತ್ರಿ ಅವರ ಆಫೀಸ್ ಕೆಲಸಗಳನ್ನು ಬಿಟ್ಟು ಈ ಹೊಸಕೋಟೆ ಸಂಘವನ್ನು ಒಂದು ಬಲಿಷ್ಠ ಸಂಘವಾಗಿ ಒಂದು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಬೇಕು, ಒಂದು ಬಲಿಷ್ಠವಾದ ಒಂದು ತಂಡವನ್ನು ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ವಕೀಲ ಮಿತ್ರರು, ಹಿರಿಯರೆಲ್ಲ, ನಮ್ಮ ಗೋವಿಂದ ಗೌಡರು ಇರ್ಬೋದು, ದೇವೇಗೌಡರು ಇರ್ಬೋದು, ಅವರೆಲ್ಲ ಮಾರ್ಗದರ್ಶನದಿಂದ ರಾಮಕೃಷ್ಣಯ್ಯನವರು ಇರ್ಬೋದು, ಕೃಷ್ಣಮೂರ್ತಿ ಅವರು ಇರ್ಬೋದು, ಅವರೆಲ್ಲ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ತಂಡ ಗೆದ್ದಿದೆ. ಈ ಗೆಲುವನ್ನು ನಾನು ನಮ್ಮ ಎಲ್ಲ ವಕೀಲರ ಸಮೂಹಕ್ಕೆ ಅರ್ಪಿಸ್ತಾ ಇದ್ದೇನೆ. ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಸುಮಾರು ಒಂದು 15 ಧ್ಯೇಯೋದ್ದೇಶಗಳನ್ನು ನಾವು ಪ್ರಕಟಿಸಿದ್ದೇವೆ. ಅದರಲ್ಲಿ ಅತಿ ಮುಖ್ಯವಾಗಿ ಮೊದಲನೇದಾಗಿ ಹೊಸಕೋಟೆ ಕೋರ್ಟ್ಗೆ ಒಂದು ಪರ್ಮನೆಂಟ್ ಜಾಗ ಮತ್ತು ಆದಷ್ಟು ಬೇಗ ಆ ಜಾಗನ ನಾವು ಸ್ಯಾಂಕ್ಷನ್ ಮಾಡಿಸೋದ್ರ ಜೊತೆಗೆ ಶೀಘ್ರವಾಗಿ ಅಲ್ಲಿ ಕಟ್ಟಡದ ಸ್ಥಾಪನೆ ಮಾಡತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆ. ಇದ್ರ ಜೊತೆಗೆ ವಕೀಲರ ಸಂಘದಲ್ಲಿ ಈಗಿರ್ತಕ್ಕಂಥ ವಕೀಲರ ಸಂಘದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ತಕ್ಕಂಥದ್ದು ಮತ್ತು ನ್ಯಾಯಾಲಯದಲ್ಲಿ ಹೆಚ್ಚುವರಿ ನ್ಯಾಯಾಲಯಗಳನ್ನು, ಸೀನಿಯರ್ ಡಿವಿಷನ್ ಇರ್ಬೋದು, ಕಿರಿಯ ನ್ಯಾಯಾಲಯದಲ್ಲಿರ್ಬೋದು, ಹೆಚ್ಚುವರಿ ನ್ಯಾಯಾಲಯಗಳನ್ನು ಕೋರ್ಟ್ ಕೇಸಸ್ ಜಾಸ್ತಿ ಇರೋದ್ರಿಂದ ನಾವು ಹೆಚ್ಚುವರಿ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆ ಮತ್ತು ಕರ್ತವ್ಯ ಆಗಿದೆ. ಇದ್ರ ಜೊತೆಗೆ ಏನು ನಮಗೆ ನಿರೀಕ್ಷೆ ಇಟ್ಟು ಇಷ್ಟೊಂದು ಅಭೂತಪೂರ್ವವಾದ ಒಂದು ಮತಗಳನ್ನು ನೀಡಿ ನಮ್ಮ ಗೆಲುವಿಗೆ ಸಹಕಾರಿಯಾಗಿದ್ದಾರೆ, ಅವರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ಎಲ್ಲ ನಿರೀಕ್ಷೆಗಳನ್ನು ನಾವು ಈಡೇರಿಸ್ತೇವೆ. ಈ 2 ವರ್ಷದ ಅವಧಿಯಲ್ಲಿ ಹೊಸಕೋಟೆ ವಕೀಲರ ಸಂಘವನ್ನು ಒಂದು ಬಲಿಷ್ಠ, ಸದೃಢ ಒಂದು ಸಂಘವನ್ನಾಗಿ ನಾವು ರೂಪಿಸ್ತೇವೆ. ಏನು ಮತದಾರರು, ನಮ್ಮ ವಕೀಲ ಮಿತ್ರರು, ಹಿರಿಯರ ಆಶೀರ್ವಾದ, ಕಿರಿಯರ ಒಂದು ಸಪೋರ್ಟ್ ಮೇಲೆ ನಾವು ಈ ಸಂಘವನ್ನು ಮುನ್ನಡೆಸಿಕೊಂಡು ಒಳ್ಳೆ ರೀತಿಯಲ್ಲಿ ಸಂಘಕ್ಕೆ ಮತ್ತು ನ್ಯಾಯಾಲಯಕ್ಕೆ ಒಳ್ಳೆಯ ಒಂದು ಕೀರ್ತಿಯನ್ನು ತರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಎಲ್ಲ ನಮ್ಮ ತಂಡದ ಗೆಲುವು ನಮ್ಮ ಹಿರಿಯ ಕಿರಿಯ ವಕೀಲರ ಏನು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಗೆಲುವಿಗೆ ಸಹಕರಿಸಿದರೆ ಅವರೆಲ್ಲರಿಗೂ ನಾನು ಅರ್ಪಿಸ್ತಾ ಇದ್ದೇನೆ, ಆಭಾರಿಯಾಗಿದ್ದೇನೆ. ಇದ್ರ ಜೊತೆಗೆ ನ್ಯಾಯಾಲಯದಲ್ಲಿ ಇವತ್ತಿನ ದಿವಸದಲ್ಲಿ ಈ ಚುನಾವಣೆಯನ್ನು ಈ ಕಟ್ಟಡದಲ್ಲಿ ಬಹಳ ಅಚ್ಚುಕಟ್ಟಾಗಿ ಯಾವುದೇ ಲೋಪದೋಷ ಇಲ್ಲದೆ, ಒಂದು ಚೂರು ಕಲ್ಮಶವಿಲ್ಲದೆ ಬಹಳ ಅಚ್ಚುಕಟ್ಟಾಗಿ ಏನು ಒಂದು ಚುನಾವಣೆ ಅಧಿಕಾರಿಗಳು ಬಸವರಾಜ್ ಅವ್ರ ತಂಡ ಏನು ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಆರಕ್ಷಕ ಸಿಬ್ಬಂದಿಯವರು ಏನು ಬೆಳಗ್ಗೆಯಿಂದ ಏನು ಒಂದು ಸೇವೆಯನ್ನು ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ನ್ಯಾಯಾಲಯದ ಸ್ಥಳವನ್ನು ನೀಡಿರ್ತಕ್ಕಂಥ ನ್ಯಾಯಾಂಗ ಇಲಾಖೆಗೆ ಹಾಗೂ ತಾವು ಏನು ಬಂದಿದ್ದೀರ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸ್ನೇಹಿತರು, ಬಂಧು ಮಿತ್ರರು ಎಲ್ರಿಗೂ ಸಹ ನಾನು ಅನಂತ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸರ್ ಸಹಾಯ ಮಾಡಿ ಸರ್. ಸೈಟಿಂಗ್ ಓಕೆ. ಏನು ಇಷ್ಟ ಬೇಕಣ್ಣ?